ಮೀನರಾಶಿಯವರಿಗೆ ಇದು ಸಾಡೆ ಸಾತಿಯ ಗರ್ಭ ಭಾಗ ನಡೀತಾ ಇದೆ. ಮೀನರಾಶಿಯವರಿಗೆ 2026 ಪರಾಭವನಾಮ ಸಂವತ್ಸರದ ಯುಗಾದಿಯ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಪೂರ್ವಭಾದ್ರ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ರೇವತಿ ನಕ್ಷತ್ರದವರು ಈ ರಾಶಿಗೆ ಒಳಪಡ್ತಕ್ಕಂಥದ್ದು ಆಗಿರುತ್ತೆ. ಗುರು 4ರಿಂದ 5ಕ್ಕೆ ಬರ್ತಾನೆ, ಶನಿ 1ರಲ್ಲಿ, ಇನ್ನು ರಾಹು ಗ್ರಹ 12ರಿಂದ 11ರಲ್ಲಿ, ಕೇತು ಗ್ರಹ 6ರಿಂದ 5ರಲ್ಲಿ ಗರ್ಭ ಸಾಡೆ ಸಾತಿ ನಡೀತಾ ಇದೆ. ಏನು ಆತಂಕ ಪಡಬೇಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ರಾಶಿಯಲ್ಲಿಯೇ ಶನಿ ಭಗವಾನರು ಕುಳಿತಿರೋದ್ರಿಂದ ಇಲ್ಲಿ ಒಂದೇ ಒಂದು ಟೆಕ್ನಿಕ್ ಏನು, ಟ್ರಿಕ್ ಏನು ಅಂದರೆ ಸ್ವಲ್ಪ ನ್ಯಾಯ ನೀತಿ ಧರ್ಮ. ಬೇಕಾಗಿನೂ ಸುಳ್ಳು ಹೇಳಬೇಡಿ, ಬೇಕಾಗಿನೂ ಆತಂಕ ಪಡಬೇಡಿ. ಭಗವಾನರನ್ನ ಗಟ್ಟಿಯಾಗಿ ನಿಮ್ಮನೇಲೇ ಭಗವಂತ ಇದ್ದಾನೆ, ನಿಮ್ಗೆ ಆ ಭಗವಂತನೇ ಕಷ್ಟ ಕೊಡ್ತಾ ಇದ್ದಾನೆ ಅಲ್ವಾ. ಹಾಗಾಗಿ ಶನಿಯವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರೆ ಏನು ತೊಂದರೆ ಇರೋದಿಲ್ಲ. ಇನ್ನು ಮೀನರಾಶಿಯವರಿಗೆ ಈ ಪರಾಭವನಾಮ ಸಂವತ್ಸರದ ವರ್ಷದ ಫಲಾಫಲಗಳು ನೋಡೋಕೆ ಹೋದಾಗ ಆದಾಯ 14 ಇರುತ್ತೆ, ವ್ಯಯ 7 ಇರುತ್ತೆ, ಆರೋಗ್ಯ 6-2 ಇರುತ್ತೆ, ಸುಖ ದುಃಖಗಳು 9-3 ಇರುತ್ತೆ. ನೀವು ಏನು ಆತಂಕ ಪಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಈ ವರ್ಷದಲ್ಲಿ ರಾಜ ಬೇರೆ ಗುರು ಆಗಿರ್ತಾನೆ. ಗುರು ಮತ್ತು ಶನಿ ಹೇಗೆ ಅಂತ ಹೇಳಿದ್ರೆ ಒಂದು ಅನ್ಯೋನ್ಯತೆಯಿಂದ ಹೋಗಿರುತ್ತೆ, ಧರ್ಮಕಾರಕ ಕರ್ಮಕಾರಕ. ಹಾಗಾಗಿ ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಮೋಸ ಮಾಡೋ ಜನ ಜಾಸ್ತಿ. ಬೇಗ ಬೆರಗಾಗಕ್ಕೆ ಹೋಗಬೇಡಿ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾದರೂ ಕೂಡ ಏನು ತೊಂದರೆ ಇಲ್ಲ. ಆದರೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥದ್ದು, ಮಾನಸಿಕವಾಗಿ ತೊಂದರೆಗಳು ಈಡೇರ್ತಕ್ಕಂಥದ್ದು, ಒಂದು ಧೈರ್ಯ ಸಿಗ್ತಕ್ಕಂಥದ್ದು, ಸಕಾಲಕ್ಕೆ ಯಾರೋ ಸಹಾಯ ಮಾಡ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ. ಆದರೆ ಮಕ್ಕಳ ಬಗ್ಗೆ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿವಾಹ ಯೋಗ ಚೆನ್ನಾಗಿದೆ, ಕೆಲವರಿಗೆ ಸಂತಾನ ಆಗುತ್ತೆ, ಕೆಲವ್ರಿಗೆ ಉದ್ಯೋಗ ಮಾರ್ಪಾಡಾಗುತ್ತೆ. ಅಪವಾದಗಳಂತೂ ಬಂದೇ ಬರುತ್ತೆ. ಹಾಗಾಗಿ ಜಾಗ್ರತೆಯಾಗಿರಿ, ಇದೇ ಇಂಪಾರ್ಟೆಂಟು. ಅಪವಾದಗಳು ಬರುತ್ತೆ. ಶನಿ ಒಂದ್ಸರಿ ಚೆಕ್ ಮಾಡ್ತಾನೆ, ನೋಡೋಣ ಇವ್ರಿಗೆ ಎಷ್ಟು ಅಪವಾದ ಬಂದರೆ ಎಷ್ಟು ಕುಗ್ಗುತ್ತಾರೋ ನೋಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಅಪವಾದಗಳಿಗೆ ಹುಷಾರಾಗಿರಬೇಕು. ತಕ್ಷಣ ನಿಮಗೆ ಆ ಸ್ಥಾನ ಸಿಕ್ಕಲಿಲ್ಲ, ಈ ಸ್ಥಾನ ಸಿಕ್ಕಲಿಲ್ಲ ಅಂತ ದುರಾಸೆ ಬೇಡ. ಆಟೋಮೆಟಿಕ್ಕಾಗಿ ಆಗೋ ಕಾಲಕ್ಕೆ ಎಲ್ಲವೂ ಕೂಡ ಆಗುತ್ತೆ. ಹಾಗೆ ಈ ರಾಶಿಯವರಿಗೆ ಪಾಲುದಾರಿಕೆಯಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಹಳೆಯ ಬಾಕಿ ವಸೂಲಿ ಆಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಭೂ ಸಂಬಂಧಿ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥದ್ದು. ಹಾಗೆ ಮೀನರಾಶಿಯವರಿಗೆ ಸ್ನೇಹಿತರ ಒಂದು ಅಗಲಿಕೆ ಇರ್ಬೋದು, ಸ್ನೇಹಿತರ ಜೊತೆ ಮಾಡಿದಂಥ ವ್ಯವಹಾರಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಷೇರು ಮಾರ್ಕೆಟ್ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಹಾಗೆ ಈ ರಾಶಿಯವರಿಗೆ ಸರ್ಕಾರಿ ನೌಕರಿಗೋಸ್ಕರ ದುರಾಸೆಗೆ ಯಾರಿಗೋ ದುಡ್ಡು ಕಟ್ಟು ಅದನ್ನು ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಪಾಲುದಾರಿಕೆ ವಿಚಾರದಲ್ಲೂ ಕೂಡ ಜಾಗೃತಿಯಾಗಿರಿ. ಗುತ್ತಿಗೆದಾರರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ, ಮೀನರಾಶಿಯವರಿಗೆ ತಮ್ಮ ಪ್ರತಿಭೆಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಪ್ರಯತ್ನಕ್ಕೆ ಫಲ ಸಿಗ್ತಕ್ಕಂಥದ್ದು, ಮನೆ ತಗೊಳ್ತಕ್ಕಂಥ ಯೋಗ, ಫ್ಲ್ಯಾಟ್ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರಿಗೆ ಸ್ಥಾನ ಪಲ್ಲಟ ಕೂಡ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ಗಟ್ಟಿಯಾಗಿರಿ. ನೀವೆಲ್ಲೋ ಒಂದು ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋದಾಗ ಕಾನೂನು ವಿಷಯಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ರಾಶಿಯವರಿಗೆ ವಿದೇಶ ಪ್ರಯಾಣದ ಯೋಗ ಕೂಡ ಈ ವರ್ಷದಲ್ಲಿ ಇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಒಳ್ಳೆಯದಾಗ್ತಕ್ಕಂಥ ಯೋಗ, ಕಬ್ಬಿಣ ವ್ಯಾಪಾರಿಗಳಿಗೆ, ರಿಯಲ್ ಎಸ್ಟೇಟ್ ಅವರಿಗೆ ಬಹಳಷ್ಟು ಶುಭ ಆಗುತ್ತೆ. ದೇವತಾ ಕಾರ್ಯಗಳು, ದೇವಾಲಯ ನಿರ್ವಹಣೆ ಇರ್ಬೋದು, ಧರ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಈ ವರ್ಷದಲ್ಲಿ ಸ್ವಲ್ಪ ಹಿನ್ನಡೆ ಆಗತ್ತೆ. ಶನಿ ಭಗವಾನರು ಅಲ್ಲೇ ಇರೋದ್ರಿಂದ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಸ್ವಲ್ಪ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳೋಕೆ ಹೋಗಬೇಡಿ, ದೈವಾನುಗ್ರಹಕ್ಕಾಗಿ ಪ್ರಯತ್ನ ಪಡಿ. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ಮಾತಿನಲ್ಲಿ ಜಾಗೃತಿಯಾಗಿರಿ. ಅವಸರದ ಮಾತುಗಳು ಬೇಡ, ಆತುರದ ಮಾತುಗಳು ಬೇಡ. ಭಯದ ವಾತಾವರಣ ಸ್ವಲ್ಪ ಸೃಷ್ಟಿಯಾದರೂ ಕೂಡ ಏನೂ ತೊಂದರೆ ಇಲ್ಲ. ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ, ರೈತರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಮಹಿಳಾ ರಾಜಕಾರಣಿಗಳಿಗೆ ಸ್ಥಾನ ಸಿಗ್ತಕ್ಕಂಥದ್ದು, ಎಷ್ಟೋ ಸರಿ ಸಾಡೆ ಸಾತಿ ಪ್ರಥಮ ಭಾಗ, ದ್ವಿತೀಯ ಭಾಗ, ತೃತೀಯ ಭಾಗದಲ್ಲಿ ಅಧಿಕಾರ ಸಿಗುತ್ತೆ. ದೊಡ್ಡ ಸ್ಥಾನವನ್ನು ಕೂಡ ಅಲಂಕರಿಸ್ತೀರ. ಅದು ದಶಾಭುಕ್ತಿಗಳ ಮೇಲೆ ಅವಲಂಬನೆ ಕೂಡ ಆಗಿರುತ್ತೆ. ಸಣ್ಣ ಪುಟ್ಟ ಮುಖದ ಮೇಲೆ ಸಣ್ಣ ಪುಟ್ಟ ಗಾಯಗಳು ಅಥವಾ ಮುಖ ಒಂದು ಎಲ್ಲೋ ಒಂದು ಕಡೆ ಒಂದಷ್ಟು ಮುಖ ಒಂಚೂರು ವಿಕಾರತೆಯನ್ನು ಕೂಡ ಪಡೀತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದಾಗಿರುತ್ತೆ. ಆದರೆ ಈ ರಾಶಿಯವರು ಸಾಧ್ಯವಾದಷ್ಟು ರಾತ್ರಿಯ ಹೊತ್ತು ಪ್ರಯಾಣದ ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಕಟ್ಟಡ ನಿರ್ಮಾಣ ವಿಚಾರದಲ್ಲೂ ಕೂಡ ಒಳ್ಳೆಯದಾಗತ್ತೆ. ಹಾಗೆ ಈ ರಾಶಿಯವರಿಗೆ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಆಯುರ್ವೇದ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಬಹಳಷ್ಟು ಶುಭ ಇರತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಿಗೆ ಒಂಚೂರು ಮನ್ನಣೆ ಸಿಗುತ್ತೆ. ಗಲಾಟೆಯಿಂದ ಶುರುವಾದರೂ ಕೂಡ ಅದು ಅಂತ್ಯಕಾಲದಲ್ಲಿ ಶುಭ ಆಗುತ್ತೆ. ಹಾಗೆ ಡಾಕ್ಟರ್ಸ್ಗೆ ಒಳ್ಳೆಯದಾಗುತ್ತೆ, ಇಂಜಿನಿಯರ್ಸ್ಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನಗಳಿಟ್ಕೊಂಡಿರೋರು ಬಹಳಷ್ಟು ಜಾಗೃತಿಯಾಗಿರಬೇಕು. ವರ್ಷದ ಮಧ್ಯಭಾಗದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಈ ವರ್ಷದಲ್ಲಿ ಈ ಒಂದು ಮೀನರಾಶಿಯವರಿಗೆ ಅದು 65% ಅಷ್ಟು ಶುಭ ಫಲಗಳು ಕೂಡ ಇರುತ್ತೆ. ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಮತ್ತು 7 ಆಗಿರುತ್ತೆ. ಹಾಗೆ ಈ ಒಂದು ಮೀನರಾಶಿಯವರು
ಸಾಧ್ಯವಾದಷ್ಟು ಮಟ್ಟಿಗೆ ದೈವಾನುಗ್ರಹಕ್ಕಾಗಿ ದೇವಿಯ ಮೊರೆ ಹೋಗ್ತಕ್ಕಂಥದ್ದೇ ಭಾಳಷ್ಟು ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ದೇವಿಯ ಕ್ಷೇತ್ರದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಹಾಗೆ ಸಾಧ್ಯವಾದಷ್ಟು ಈ ಶನಿಯ ಕಾಟ ತಪ್ಪಿಸ್ಕೋಬೇಕು ಅಥವಾ ಶನಿಯ ಅನುಗ್ರಹ ಕಡಿಮೆ ಆಗಬೇಕು ಅಂತಕ್ಕಂತಹ ಭಾವನೆ. ಆದರೆ ಗುರುವಿನ ಸ್ಥಾನ ತುಂಬ ಚೆನ್ನಾಗಿದೆ. ಶ್ರೀರಾಮ ಸ್ತೋತ್ರವನ್ನು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಮಂತ್ರ ಹೇಳ್ಕೊಳ್ಳಿ. ಕೈಲಾದರೆ ನಾವು ಯಾವಾಗಲೂ ಹೇಳ್ತೀವಿ ರಾಮನಾಮ ಬರೀರಿ, ರಾಮನಾಮ ಬರೀರಿ. ಯಾವಾಗ ಬರೀರಿ? ಇಂತಹ ಸಮಯದಲ್ಲಿ ಬರೀರಿ. ನೀವು ಒಂದು ಪುಸ್ತಕ ತಗೊಂಡು ಶ್ರೀರಾಮ 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 ಅಂತಕ್ಕಂಥ ರಾಮಕೋಟಿಯನ್ನು ಬರೆದ್ರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಾಯಿಗಳಿಗೆ, ಪ್ರಾಣಿಗಳಿಗೆ ಆಹಾರ ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಸಾಧ್ಯವಾದರೆ ವಾರಕ್ಕೆ ಒಮ್ಮೆ ಆದರೂ ಗೋವಿನ ದರ್ಶನ ಮಾಡ್ಕೊಳ್ಳಿ. ಶ್ರೀರಾಮ ಮಂತ್ರ ಹೇಳ್ಕೊಳ್ಳೋದ್ರಿಂದ, ಹಾಗೆ ಈ ಗೋವಿಗಳಿಗೆ ಗೋವನ್ನು ರಕ್ಷಣೆ ಮಾಡೋದ್ರಿಂದ, ಗೋವುಗಳಿಗೆ ಹುಲ್ಲು ಅಥವಾ ಗೋವುಗಳಿಗೆ ಏನಾದರೂ ಆಹಾರವನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಕೂಡ ಆಗ್ತಕ್ಕಂಥದ್ದು. ಹಾಗೆ ಈ ರಾಶಿಯವರು ಸಾಧ್ಯವಾದಷ್ಟು ಕಪ್ಪು ಮತ್ತು ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಶ್ರೀರಾಮ ಸ್ತೋತ್ರವನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗತ್ತೆ. ಈ ರಾಶಿಯವರು, ಮೀನ ರಾಶಿಯವರು ಶುಕ್ರವಾರ ಯಾರಾದರೂ ಒಳ್ಳೆಯ ವಯಸ್ಸಿಗೆ 50-60 ವರ್ಷ ಆಗಿರ್ತಕ್ಕಂಥ ಗಂಡ ಹೆಂಡತಿ ಅಂತಹವರ ಕಾಲ್ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ಇವರು ಅಂದರೆ ವಯೋವೃದ್ಧರ ದರ್ಶನಂ ನಮಗೆ ಶನಿಯ ಕಾಟ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ, ಸಾಧ್ಯವಾದಷ್ಟು ಶನಿವಾರ ಹನುಮ ಅಥವಾ ರಾಮ ಶನಿ ಭಗವಾನರ ದರ್ಶನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ.